ಬೆಂಕಿಗೆ ಸಪೋರ್ಟ್ ಆಗುವ ತಯಾರಿಕಾ ಫ್ಯಾಕ್ಟರಿಗಳಲ್ಲೇ ತುಸು ಹೆಚ್ಚು ನಿಗಾ ಇರಬೇಕು. ಹೇಳಿ ಕೇಳಿ ಈಗ ಉರಿ ಬಿಸಿಲು, ನಿರ್ಲಕ್ಷ್ಯಕ್ಕೋ ಅಥವಾ ಬೇರೆ ಕಾರಣಕ್ಕೋ ಏನೋ ಪೇಪರ್ ಫ್ಯಾಕ್ಟರಿ ಧಗಧಗಿಸಿ ಉರಿತಿದೆ. ಬೆಂಕಿಯ ಕೆನ್ನಾಲಿಗೆಯನ್ನ ತಣಿಸಲು ಬರೋಬ್ಬರಿ 4 ಗಂಟೆ ಕಾಲ 10 ಅಗ್ನಿಶಾಮಕ ವಾಹನಗಳು ಶ್ರಮ ಹಾಕಿದ್ವು. ಸಿಬ್ಬಂದಿ ಬೆಂಕಿ ನಂದಿಸೋಕೆ ಹರಸಾಹಸವನ್ನೇ ಪಟ್ರು. ಅಗ್ನಿ ನರ್ತನಕ್ಕೆ ಧಗಧಗಿಸಿದ ಪ್ಲಾಸ್ಟಿಕ್ ಫ್ಯಾಕ್ಟರಿ, ಕಪ್ಪು ಕಾರ್ಮೋಡ ಕಂಡು ನಿಂತಲ್ಲೇ ನಿಂತ ಜನ. ಆಗಸದಲ್ಲಿರೋ ದಟ್ಟವಾದ ಕಪ್ಪು ಹೊಗೆಯನ್ನೊಮ್ಮೆ ನೋಡಿ, ಇದ್ರಿಂದಲೇ ಗೊತ್ತಾಗುತ್ತೆ ಬೆಂಕಿ ಜೋರಾಗಿಯೇ ಇದೆ ಅಂತ. ಧಗಧಗಿಸ್ತಿರೋ ಬೆಂಕಿಯನ್ನ ನಂದಿಸ್ತಿರೋ ಅಗ್ನಿಶಾಮಕ ಸಿಬ್ಬಂದಿ, ಅವರ ಜೊತೆಗೂಡಿ ಬೆಂಕಿ ನಂದಿಸಲು ಹರಸಾಹಸ ಪಡ್ತಿರೋ ಎಸ್ಡಿಆರ್ಎಫ್ ತಂಡ, ಸ್ಥಳೀಯರು. ಸತತ 4 ಗಂಟೆಗೂ ಹೆಚ್ಚು ಕಾಲ ಧಗಧಗಿಸಿದ ಈ ಬೆಂಕಿ ಅನಾಹುತ ನೆರೆದಿದ್ದ ಜನರಲ್ಲಿ ನಿಂತಲ್ಲೇ ನೋಡುವಂತೆ ಮಾಡಿತ್ತು. ಅಂದಹಾಗೆ ಘಟನೆ ನಡೆದಿರೋದು ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯ ಕೂಗಳತೆ ದೂರದಲ್ಲಿರುವ ಅಂಜನಾನಗರದ ಪ್ಲಾಸ್ಟಿಕ್ ಫ್ಯಾಕ್ಟರಿಯಲ್ಲಿ. ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ಫ್ಯಾಕ್ಟರಿಯೊಳಗೆ ಬೆಂಕಿ ಕಾಣಿಸಿಕೊಂಡಿತ್ತು. ಆದರೆ ಈ ವೇಳೆ ಫ್ಯಾಕ್ಟರಿಯಲ್ಲಿದ್ದ ಸಿಬ್ಬಂದಿ ಆಗ ತಾನೇ ಊಟಕ್ಕೆಂದು ತೆರಳಿದ್ರು. ಹೀಗಾಗಿ ಯಾರೂ ಇಲ್ಲದ ವೇಳೆ ಅಂಟಿಕೊಂಡ ಬೆಂಕಿ ಕಾಲಕ್ರಮೇಣ ಇಡೀ ಫ್ಯಾಕ್ಟರಿಯನ್ನ ಆವರಿಸಿತ್ತು. ಫ್ಯಾಕ್ಟರಿ ಅದು ಇಲ್ಲಿ 4 ಫ್ಯಾಕ್ಟರಿ ಇದೆ. ಇದು ಒಂದು ಕಾಣಿಸ್ಕೊತ್ತು. ಪಕ್ಕದ ಬಿಲ್ಡಿಂಗ್ ಆಗಿ ಒಂದು ವರ್ಷ ಬಿಲ್ಡಿಂಗ್ ಆಗಿದೆ. ಅದು ಅನಾಹುತ ಆಗಿದೆ. ಯಾರು ಹಾನಿಕರ ಆಗಿಲ್ಲ. 20 ಜನ ಇದೆ ಸರ್, ಆಚೆ ಹೊಂಟೋದ್ರು. ನನ್ನ ಮಗಳು ಒಬ್ಬಳೇ ಇದ್ಲು ಮನೆಯಲ್ಲಿ. ಸೊ ನನಗೆ ಕಾಲ್ ಬಂತು, ಅಮ್ಮ ಏನೋ ಹೊಗೆ ಬರ್ತಾ ಇದೆ ಅಂತ. ಸೊ ನಾನು ಹೇಳಿದೆ ಬರಬೇಡ, ಆಚೆ ಒಳಗಡೆ ಹೋಗು ಅಂತ ಹೇಳಿದೆ. ಸ್ವಲ್ಪ ಹೊಗೆ ಬರ್ತಾ ಇತ್ತು. ಅವಾಗ ಹೊಗೆ ಬಂದು 2 ಅವರ್ಸಿಂದ ಹೊಗೆ ಬರ್ತಾನೆ ಇದೆ. ಸೊ ಇದು ಫುಲ್ಲು ಸರೌಂಡಿಂಗ್ ಫುಲ್ಲು ಫ್ಯಾಕ್ಟ್ರಿನೇ ಇದೆ. ಇದು 4 ಫ್ಯಾಕ್ಟ್ರಿನೂ ಸುಮಾರು 50 ವರ್ಷದಿಂದನೇ ಇಲ್ಲೇ ಫ್ಯಾಕ್ಟ್ರಿಲಿ ಇರೋದು. ಇದೇ ಫಸ್ಟ್ ಟೈಮ್ ಈ ಥರ ಆಗಿದೆ. ಮಾಹಿತಿ ಬಂದ ತಕ್ಷಣ ಬಳಿಕ ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ಸಿಬ್ಬಂದಿ ಸಹಿತ 10 ವಾಹನ ಸತತ 5 ಗಂಟೆ ಕಾರ್ಯಾಚರಣೆ ನಡೆಸಿ ಬೆಂಕಿ ನಂದಿಸಿದರು. ಆದ್ರೆ ಈ ನಡುವೆ ಬೆಂಕಿಯ ಜ್ವಾಲೆ ಕೆಲ ಅನಾಹುತಗಳನ್ನ ಮಾಡಿಯಾಗಿತ್ತು. ಫ್ಯಾಕ್ಟರಿಗೆ ಹೊಂದಿಕೊಂಡಂತೆ ಇದ್ದ ಕಟ್ಟಡವೊಂದರ ವಸ್ತುಗಳು ಬೆಂಕಿಗಾಹುತಿಯಾದವು. ಇದನ್ನ ಕಂಡ ಮನೆ ಮಾಲೀಕ ಶಾಕ್ ಆಗಿದ್ದಾರೆ. 1 ವರ್ಷದ ಹಿಂದಷ್ಟೇ ಸಾಲ ಮಾಡಿ ಕೋಟಿ ಖರ್ಚು ಮಾಡಿ ಮನೆ ಕಟ್ಟಿದ್ದೆ. ಬೆಂಕಿಯಿಂದಾಗಿ ಮನೆಯಲ್ಲಿದ್ದ 1 ಕೋಟಿ ಮೌಲ್ಯದ ವಸ್ತುಗಳು ಹಾನಿಯಾಗಿವೆ. ಇದನ್ನ ಯಾರು ಭರಿಸ್ತಾರೆ ಅಂತ ಅಸಮಾಧಾನ ತೋಡಿಕೊಂಡ್ರು. ಸ್ಥಳಕ್ಕೆ ಆಗಮಿಸಿದ ಸ್ಥಳೀಯ ಶಾಸಕ ಎಸ್.ಟಿ. ಸೋಮಶೇಖರ್ ಘಟನಾ ಸ್ಥಳ ಪರಿಶೀಲಿಸಿದ್ರು. ಇದು ನಂದು ಸ್ವಂತ ಮನೆ ಆಗಿರ್ಬೇಕು. ನನ್ನ ಮನೆ ಕಟ್ಸಿ 2.5-3 ಕೋಟಿ ಪ್ರಾಜೆಕ್ಟ್ ಮಾಡಿ ಹಾಕಿರೋದು ನಾನು. ಇವಾಗ ನಾನು ಕಮ್ಮಿ ಅಂದ್ರೆ 1 ಕೋಟಿ ಲಾಸ್ ಮಾಡಿದ್ದಾರೆ ನನಗೆ. ಇಂಟೀರಿಯರ್ಸ್ ಇಂದ ಇಕ್ವಿಪ್ಮೆಂಟ್ಸ್ ಪ್ರತಿಯೊಂದು ಹಾಳು ಮಾಡಿದ್ದಾರೆ. ಇವ್ರಿಗೆ ಇಲ್ಲಿಗಲ್ ಆಗಿ ಕೆಲಸ ಮಾಡಿಸ್ತಾರೆ ಅಂತ ನನ್ಗನ್ಸುತ್ತೆ. ನೈಟ್ ಅಂಡ್ ಡೇ 24 ಅವರ್ ಇವರು ಕೆಲಸ ಮಾಡಿಸ್ತಾ ಇರೋದು ವರ್ಕರ್ಸ್ಗೆ. ಅಲ್ಲಿ ನಮ್ಮ ಮನೆಯವರು ಫೋನ್ ಮಾಡಿದ್ರು, ಹೊಗೆ ಬರ್ತಾ ಇತ್ತು. ಸಡನ್ ಆಗಿ ನಾನು ಎದ್ದು ಬಂದು ನೋಡಿದಾಗ ಫುಲ್ ಹಚ್ಕೋತಾ ಇತ್ತು. ವರ್ಷ ಕಷ್ಟಪಟ್ಟು ಇಲ್ಲಿ ನಿಂತಿದ್ದೀನಿ. ಇವತ್ತು ನನಗೆ ಇಷ್ಟು ಲಾಸ್ ಆಗಿರೋದು ಕಾರಣ ಯಾರು ಸರ್? ಈ ಬೇಜವಾಬ್ದಾರಿ ಪ್ಲಾಸ್ಟಿಕ್ ಫ್ಯಾಕ್ಟ್ರಿ ಅವರು. ಈ ಒಂದಲ್ಲ ಸರ್, 4, 5, 6 ಸೈಟ್ ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದಾರೆ ಅವರು. ಒಂದು ಫ್ಯಾಕ್ಟ್ರಿ ಅಲ್ಲ. ಇನ್ನು ಈ ಪ್ಲಾಸ್ಟಿಕ್ ಮಾಲೀಕರು 3-4 ಜನರಿದ್ದು ಪಾರ್ಟ್ನರ್ಶಿಪ್ನಲ್ಲಿ ನಡೆಸಲಾಗ್ತಿತ್ತು ಎನ್ನಲಾಗಿದೆ. ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇಂಥ ಫ್ಯಾಕ್ಟರಿಗಳಿಗೆ ಅವಕಾಶ ನೀಡೋದು ಸರಿಯಲ್ಲ, ಇದು ಕಾನೂನು ಬಾಹಿರ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.